ಹಲೋ ಗೈಸ್, ಕಾಗವಾಡ ತಾಲೂಕಿನಲ್ಲಿರುವ ಅತ್ಯಂತ ಪ್ರಸಿದ್ಧ ದೇವಸ್ಥಾನಕ್ಕೆ ಇವತ್ತು ನಾವು ಹೊಂಟೇವ್ರಿ. ಅದು ಯಾವ ದೇವಸ್ಥಾನ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋನ ಪೂರ್ತಿ ನೋಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಕಾಗವಾಡ ತಾಲೂಕಿನ ಮಂಗಸೂಳಿ ಹೊರವಲಯದಲ್ಲಿರುವ ಮಾರ್ತಂಡೆ ಮಲ್ಲಯ್ಯ ದೇವಸ್ಥಾನಕ್ಕೆ ನಾವು ಹೊಂಟೇವ್ರಿ. ಈ ದೇವಾಲಯದ ಇತಿಹಾಸ ಸುಮಾರು 800 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸದ ದಾಖಲೆಯನ್ನ ಹೊಂದಿದ್ರೆ. ಪ್ರಸಿದ್ಧಿಯಾದ ಈ ಮಂದಿರದ ಮುಂಭಾಗದಲ್ಲಿ ಆಂಜನೇಯ ದೇವಸ್ಥಾನವನ್ನ ನಾವು ನೋಡಬಹುದು. ಹಾಗೆ ಚಿಕ್ಕದಾದ ದೀಪ ಸ್ತಂಭವು ಕೂಡ ಐತ್ರಿ. ದೇವಸ್ಥಾನದ ಮುಂಭಾಗದಲ್ಲಿ ಕೆರೆಯು ಕೂಡ ಐತ್ರಿ. ಇಲ್ಲಿ ಯುಗಾದಿಯಾದ 10 ದಿನಕ್ಕೆ ಜಾತ್ರೆ ನಡೀತಿದ್ರಿ. ಅವಾಗ ಸರ್ಬಳಿ ಕೂಡ ಹರಿತೈತಿ. ಯುಗಾದಿ ಮತ್ತು ದಸರಾದಾಗ ಇಲ್ಲಿ ಸರ್ಬಳಿ ಹರಿತೈತ್ರಿ. ಅತಿ ದೊಡ್ಡ ಜಾತ್ರೆ ಮಾಡ್ತಾರ. ಬಹಳಷ್ಟು ಜನ ಇಲ್ಲಿ ಜಾತ್ರೆಯಾಗ ಸೇರ್ತಾರು. ಮಲ್ಲಯ್ಯ ಶಿವನ ಅವತಾರವಾಗಿದ್ದಾನ್ರಿ. ಇಲ್ಲಿ ಮನಿ ಮಲ್ಲ ಎಂಬ ದೈತ್ಯ ರಾಕ್ಷಸರನ್ನ ಸಂಹರಿಸಲು ಮಲ್ಲಯ್ಯ ಅವತರಿಸ್ತಾನ್ರಿ. ಮನಿ ಮಲ್ಲರನ್ನ ಸಂಹರಿಸಿದ್ದರಿಂದ ಇಲ್ಲಿ ಮಾರ್ತಂಡೆ ಮಲ್ಲಯ್ಯನ ದೇವಸ್ಥಾನ ಸ್ಥಾಪನೆ ಆಗ್ತಿದ್ರಿ. ಕಾಲಾಂತರದಲ್ಲಿ ರಾಜ ಮಹಾರಾಜರಿಂದ ದೇಸಾಯಿ ಅವರಿಂದ ಭಕ್ತರಿಂದ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಿದ್ರಿ. ಈ ದೇವಸ್ಥಾನದಲ್ಲಿ ಮಾರ್ತಂಡ ಮಲ್ಲಯ್ಯ, ಮಾಳಸಾದೇವಿ, ಭಾನುದೇವಿ, ಗಂಗಾದೇವಿ ಸ್ವಯಂಭೂ ಲಿಂಗವಾಗಿ ಉದ್ಭವವಾಗಿರುತ್ತಾರೆ. ಅದ ನಂತರ ದೇಸಾಯಿಯವರ ಮಂದಿರದ ಜೀರ್ಣೋದ್ಧಾರ ಮಾಡ್ತಾರೋ. ಅಂದಿನಿಂದ ಈ ದೇವಸ್ಥಾನ ಮತ್ತಷ್ಟು ಪ್ರಸಿದ್ಧಿಯನ್ನ ಪಡಿತಿದೆ. ಇಷ್ಟಾಗಿತ್ತು ಇವತ್ತಿನ ಈ ಮಂದಿರದ ಬಗ್ಗೆ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.